ಎಲ್ಲರೂ ಕೂಡ ನಮಸ್ಕಾರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಇವತ್ತು ನಿಮ್ಮೆಲ್ಲರೂ ಕೂಡ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವವನಾಗಿದ್ದೇನೆ. You are watching Ebenson TV. I am Professor Dr. Ebenson James. ನೀವೀಗ ಎಬೆನ್ಸನ್ ಟಿವಿಯನ್ನು ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕಿರುವಂಥವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. The title of today's message is Renew. ಇವತ್ತಿನ ವಾಕ್ಯದ ಸಂದೇಶದ ಒಂದು ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಮನಸ್ಸನ್ನ ನೂತನಗೊಳಿಸುವುದು. Let's turn to the book of Romans, chapter 12, verse 2. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನ, And do not be conformed to this world, but be transformed by the renewing of your mind, that you may prove what is that good and acceptable and perfect will of God. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. It is through a doorway in the unrenewed mind devil creeps into our life. ಒಬ್ಬ ಮನುಷ್ಯನ ಜೀವಿತದಲ್ಲಿ ಮನಸ್ಸನ್ನು ನೂತನ ಪಡಿಸಿಕೊಳ್ಳದಿದ್ದರೆ ಸೈತಾನನು ಆ ಮಾರ್ಗವಾಗಿ ಅವರ ಜೀವಿತದಲ್ಲಿ ಪ್ರವೇಶಿಸುವಂತವನಾಗಿದ್ದಾನೆ. Until we close that door with a renewed mind, enemy has access to our thought life. ಈ ಒಂದು ನೂತನ ಜೀವಿತಕ್ಕೆ ನಮ್ಮ ಮನಸ್ಸನ್ನು ನಾವು ಮುಚ್ಚಿಕೊಂಡಿದ್ದರೆ ನಾವು ಹೊಸ ಜೀವಿತವನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. Devil presents the bait by desire and appetite for certain things. ಸೈತಾನನು ಮನಸ್ಸಿನಲ್ಲಿ ಆಶೆಯನ್ನು ಹುಟ್ಟಿಸಿ ಹಸುವನ್ನ ಅಥವಾ ಲೌಕಿಕ ಆಶೆಗಳನ್ನು ಆತನು ಬರಗೊಡಿಸುತ್ತಾನೆ. Bible says each man is tempted when he is drawn away by his own desires and appetite. ಸತ್ಯವಾದ ಹೇಳ್ತದೆ, ಮನುಷ್ಯನು ತನ್ನ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಆತನು ಶೋಧನೆಗೆ ಒಳಗಾಗುತ್ತಾನೆ. When desire has conceived, it gives birth to sin and brings forth death. ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ ಹಾಗೂ ಮರಣಕ್ಕೆ ನಡೆಸುವಂತದ್ದಾಗಿದೆ. This is the tragedy of Adam and Eve, Achan and Ananias and Sapphira. ಇದೇ ಪಾಪವು ಆದಾಮ ಅವರು ಅನನೀಯ ಸಫೇರಳು ಆಕಾನನ್ನು ಮಾಡಿದಂತ ಪಾಪವಾಗಿರ್ತದೆ. Fear and lack appear if the mind is not renewed. ಯಾರ ಮನಸ್ಸು ನೂತನಗೊಳ್ಳುವುದಿಲ್ಲವೋ ಅವರಲ್ಲಿ ಭಯ ಮತ್ತೆ ಏನೋ ಒಂದು ಕೊರತೆ ಇರುವಂತದ್ದನ್ನ ಕಾಣುತ್ತೇವೆ. Renew the mind with word of God. ನಿಮ್ಮ ಮನಸ್ಸುಗಳನ್ನ ವಾಕ್ಯದ ಮುಖಾಂತರ ನೂತನ ಪಡಿಸಿಕೊಳ್ಳಿರಿ. Close the door by the authority of the name of Jesus Christ, his word and the strength of the renewed spirit. ಹೊಸ ಒಂದು ಆತ್ಮದೊಟ್ಟಿಗೆ ಈ ಒಂದು ಆತ್ಮವನ್ನು ನಾವು ದೇವರ ವಾಕ್ಯದೊಡನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದನ್ನ ನಾವು ಜಯಿಸುವಂತವರಾಗಿರಬೇಕು. Seal the door by the blood of Jesus to prevent entry of our enemy. ವಿರೋಧಿಯು ನಮ್ಮನ್ನ ಪ್ರವೇಶಿಸಿದಂತೆ ನಾವು ಯೇಸುವಿನ ರಕ್ತವನ್ನ ಅದರ ಬಾಗಿಲಿನಲ್ಲಿ ನಾವು ಪ್ರೋಕ್ಷಿಸಿ ನಾವು ಜಯ ಹೊಂದಿದಂತವರಾಗಿರಬೇಕು. Bible says God has blessed us with every spiritual blessing in the heavenly places in Christ. ಸತ್ಯವೇದ ಹೇಳ್ತದೆ, ಯೇಸು ಕ್ರಿಸ್ತನಲ್ಲಿ ನಮಗೆ ಪರಲೋಕದ ಸಕಲ ಆಶೀರ್ವಾದಗಳನ್ನ ಯೇಸು ಕ್ರಿಸ್ತನಲ್ಲಿ ನಮಗೆ ದಯಪಾಲಿಸಿದ್ದಾನೆ. 2 Peter chapter 1 verse 3 says his divine power has given us everything we need for life and godliness. 2 ಪೇತ್ರ 1:3 ನಾವು ವಾಕ್ಯದಲ್ಲಿ ನೋಡ್ಕೊಳ್ತೇವೆ, ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದಂತೆಲ್ಲವೂ ನಮಗೆ ಯೇಸು ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದೆ. There was a man who inherited a great estate. ಒಬ್ಬ ಮನುಷ್ಯನಿಗೆ ದೊಡ್ಡದಾದಂತ ಒಂದು ಎಸ್ಟೇಟ್ ಇರುವಂತ ದೃಷ್ಟಾಂತವನ್ನು ನೋಡಿಕೊಳ್ಳೋಣ. His father had been extraordinarily wealthy. ಆತನ ಒಂದು ತಂದೆಯು ದೊಡ್ಡ ಆಸ್ತಿವಂತನಾಗಿದ್ದು ಆ ಒಂದು ದೊಡ್ಡ ಒಂದು ಆಸ್ತಿಯನ್ನು ಹೊಂದಿಕೊಂಡಿದ್ದನು. The land was rich. ಆ ಒಂದು ನೆಲವು ಫಲಭರಿತವಾಗಿತ್ತು. The resources were enormous. ಆತನಿಗೆ ಬೇಕಾದಂತ ಎಲ್ಲಾ ಸಂಪನ್ಮೂಲಗಳು ಹೇರಳವಾಗಿದ್ದವು. The deeds were filed. ಆ ಒಂದು ಫಲವು ಆತನಲ್ಲಿ ತುಂಬಿಕೊಂಡಿತ್ತು.
The covenant of inheritance was in his name. ಆ ಒಂದು ಆಸ್ತಿಯ ಎಲ್ಲ ಒಂದು ಆಸ್ತಿಯು ಅವನ ಹೆಸರಿಗೆ ಬರೆಯಲ್ಪಟ್ಟಿತ್ತು. The will was signed and sealed according to every legal requirement. ಶಾಸನಬದ್ಧವಾಗಿ ಆ ಒಂದು ಪತ್ರವನ್ನ ಆತನು ಶಾಸನ ಪತ್ರವನ್ನ ಆತನು ಸಹಿ ಮಾಡಿ ಅದಕ್ಕೆ ಸೀಲ್ ಹಾಕಿರುತ್ತಾನೆ. Everything the father possessed passed to the son. ತಂದೆ ಹೊಂದಿದಂತ ಎಲ್ಲ ಆಸ್ತಿಯು ಮಗನಿಗೆ ಬಾಧ್ಯತೆಯಾಗಿ ಸಿಕ್ಕುವಂತದ್ದಾಗಿತ್ತು. At the moment of the father's death, it was irrevocably complete. ತಂದೆಯ ಮರಣದ ನಂತರ ಅದು ಯಾರಿಗೂ ಸೇರದೆ ಅದು ಮಗನಿಗೆ ಸೇರುವಂತದ್ದಾಗಿತ್ತು. It was legally binding. ಅದು ಶಾಸನಬದ್ಧವಾಗಿ ಒಂದು ಕ್ರಮಬದ್ಧವಾದಂತ ಒಂದು ಆಸ್ತಿಯಾಗಿತ್ತು. But the son had grown up poor. ಆದರೆ ಆ ಒಂದು ಮಗನು ಬಹಳ ಬಡವನಾಗಿ ಬೆಳೀತಾನೆ. His mother raised him in a small house. ಆದರೆ ಆತನ ತಾಯಿ ಆಕೆಯನ್ನ ಬಹಳ ಚಿಕ್ಕದಾದ ಮನೆಯಲ್ಲಿ ಬೆಳೆಸುತ್ತಾಳೆ. The house had a leafy roof. ಆ ಒಂದು ಮನೆಗೆ ಮೇಲ್ಚಾವಣಿ ಬಹಳ ಸಡಿಲವಾದಂತ ಒಂದು ಮೇಲ್ಚಾವಣಿಯಾಗಿತ್ತು. By the time the lawyers found to tell him about his inheritance, he had spent 30 years. ಆ 30 ವರ್ಷಗಳಿಂದ ತಂದೆ ಸಂಪಾದಿಸಿದ ಆಸ್ತಿಯ ಬಗ್ಗೆ ವಕೀಲರು ಬಂದು ಆತನಿಗೆ ತಿಳಿಸುವಾಗ, during this period he knew how to be poor. ಈ ಒಂದು ಸಮಯದಲ್ಲಿ ಆತನು ಬಡವನಾಗಿ ಹೇಗೆ ಜೀವಿಸಬೇಕೆಂಬುದಾಗಿ ಆತನಿಗೆ ತಿಳಿದಿತ್ತು. He had 30 years of sense knowledge, programming that said resources are scarce. ಆತನು 30 ವರ್ಷಗಳ ಅನುಭವ ಏನು ಅಂತ ಹೇಳಿದ್ರೆ ಬಡವನಾಗಿದ್ದು ಆತನಿಗೆ ಸಂಪನ್ಮೂಲಗಳು ಕಡಿಮೆ ಯಾಗಿತ್ತು ಎಂಬುದಾಗಿ ನೋಡುತ್ತೇವೆ. In spite of his inheritance, he went to his small apartment. ಆತನಿಗಿದ್ದಂಥ ಬಾಧ್ಯತೆ ಆಸ್ತಿಯನ್ನು ಬಿಟ್ಟು ಆತನು ಸಣ್ಣದೊಂದು ಮನೆಗೆ ಹೋಗುತ್ತಾನೆ. He had small meals. ಆತನ ಹತ್ರ ಬಹಳ ಸಣ್ಣದಾದಂಥ ಒಂದು ವಾಹನ ಇದ್ದಿತ್ತು. He drove the same broken car. ಆತನು ಹಳೆಯದಾದಂಥ ಕಾರನ್ನೇ ಆತನು ಓಡಿಸುತ್ತಾ ಇದ್ದನು. He had the same worries. ಆತನಿಗೆ ಮೊದಲಿದ್ದಂಥ ಚಿಂತೆಗಳೇ ಮುಂದುವರಿತಾ ಇದ್ದವು. He lay awake at night thinking about his future. ಆತನು ರಾತ್ರಿ ಎದ್ದು ತನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಾ ಇದ್ದನು. Because his mind has not caught up to a legal reality. ಆದರೆ ಯಾಕೆಂದ್ರೆ ಆತನ ಮನಸ್ಸು ಆ ಒಂದು ಶಾಸನಬದ್ಧವಾದಂಥ ಆಸ್ತಿಯ ಕಡೆಗೆ ಆತನು ಸಿದ್ಧನಾಗಿರಲಿಲ್ಲ. His soul was still living in the old identity. ಆತನ ಒಂದು ಪ್ರಾಣವು ಹಳೆಯ ಒಂದು ಗುರುತಿನಲ್ಲೇ ಜೀವನ ಮಾಡುವಂಥದ್ದಾಗಿತ್ತು. Feeding the same appetite and anxiety and lack. ಆತನಲ್ಲಿ ಇದ್ದಂಥ ಕೊರತೆ, ಆತನ ಒಂದು ಹಳೆ ಆಶೆ ಆಕಾಂಕ್ಷೆಗಳೇ ಆತನಲ್ಲಿ ಇದ್ದವು. Even though he had inherited immense wealth, he had the same sense of insecurity. ಆತನಿಗೆ ಹೇರಳವಾದಂಥ ಆಸ್ತಿ ಬಾಧ್ಯತೆ ಇದ್ದರೂ ಕೂಡ ಆತನು ಒಂದು ಭದ್ರತೆ ಇಲ್ಲದಂಥ ಬಡವನಾಗಿಯೇ ಜೀವಿಸ್ತಾ ಇದ್ದನು. It's because he was operating from the old identity. ಇದೆಲ್ಲ ಯಾಕಾಯ್ತು ಅಂತ ಹೇಳಿದ್ರೆ ಆತನು ತನ್ನ ಹಳೆ ಜೀವಿತದ ಗುರುತಿನಲ್ಲೇ ಆತನು ಜೀವನ ಮಾಡ್ತಾ ಇದ್ದನು. The workers were drawing from his resources. ಆದರೆ ಆತನ ಕೆಲಸಗಾರರು ಈತನಲ್ಲಿದ್ದಂಥ ಆಸ್ತಿಯನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದರು. Because they knew that he did not understand what belonged to him. ಯಾಕೆಂದ್ರೆ ಕೆಲಸಗಾರರಿಗೆ ಗೊತ್ತಿತ್ತು ಈ ಒಂದು ಮಗನು ತನಗೆ ಬಾಧ್ಯವಾಗಿ ಬಂದಂಥದ್ದನ್ನು ಆತನು ತಿಳುವಳಿಕೆ ಇಲ್ಲದೆ ಉಪಯೋಗಿಸಿಕೊಳ್ಳಲಾರದೆ ಇದ್ದನು. He miserably failed to enforce his inheritance. ಆತನಿಗೆ ಬಂದಂಥ ಬಾಧ್ಯತೆಯನ್ನು ಆತನು ತೆಗೆದುಕೊಳ್ಳದೆ ಆತನು ಸೋತವನಾಗಿದ್ದನು. That is what the average believer is doing in the body of Christ. ಯೇಸು ಕ್ರಿಸ್ತನ ದೇಹದಲ್ಲಿ ಒಬ್ಬ ಸಾಧಾರಣ ವಿಶ್ವಾಸಿಯು ಇದೇ ರೀತಿಯಾಗಿ ಮಾಡುತ್ತಾ ಇದ್ದಾನೆ. The Bible says you can inherit what was purchased for you at Calvary. ಸತ್ಯವೇದವು ಹೇಳ್ತದೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಕೊಡಲ್ಪಟ್ಟಂತ ಆ ಒಂದು ಬಾಧ್ಯತೆಯನ್ನು ನಾವು ಹೊಂದಿಕೊಳ್ಳಬಹುದು.
But the Bible says you have been given fullness in Christ. ಸತ್ಯವೇದ ಹೇಳ್ತದೆ ಯೇಸು ಕ್ರಿಸ್ತನಲ್ಲಿ ನಮಗೆ ಪರಿಪೂರ್ಣತೆಯನ್ನು ಕೊಟ್ಟಿದ್ದಾನೆ. His divine power has given us everything we need for life and godliness. ದೇವರ ಒಂದು ವಾಗ್ದಾನವು ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದಂತ ಎಲ್ಲವನ್ನು ಆತನು ಒದಗಿಸಿದ್ದಾನೆ. In our Christian life, we also may live in small apartment of lack. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ ಒಂದು ಸಣ್ಣ ಮನೆಯಲ್ಲಿ ಇದ್ದಾಗೆ ನಾವು ಜೀವನವನ್ನ ನಡೆಸ್ತಾ ಇರಬಹುದು. We also experience fear and sickness. ನಾವು ನಮ್ಮ ಜೀವಿತದಲ್ಲಿ ಭಯವನ್ನು ಕಾಯಿಲೆಗಳನ್ನ ಅನುಭವಿಸ್ತಾ ಇರಬಹುದು. Most of the Christians are unaware of what the blood of Jesus Christ bought for them. ಅನೇಕ ಕ್ರೈಸ್ತರಿಗೆ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ದೊರಕಲ್ಪಟ್ಟಂತ ದೊಡ್ಡ ಬಾಧ್ಯತೆಯನ್ನು ಅವರು ಮರೆತವರಾಗಿದ್ದಾರೆ. You pray and wonder why God is not moving. ಕೆಲವು ಸಾರಿ ಪ್ರಾರ್ಥನೆ ಮಾಡಿ ಯಾಕೆ ದೇವರು ನನಗೆ ಎಲ್ಲವನ್ನು ಒದಗಿಸ್ತಾ ಇಲ್ಲ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳುತ್ತಿರಬಹುದು. The truth is that God already moved at Calvary and not fully enforced the covenant. ಆದರೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ನೀನು ಅದನ್ನ ವಾಸ್ತವವಾಗಿ ಏನು ತೆಗೆದುಕೊಂಡು ಅನುಭವಿಸ್ತಾ ಇಲ್ಲ. May the Lord bless you all these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ನಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದಂಥ ಎಲ್ಲವನ್ನ ಯೇಸು ಕ್ರಿಸ್ತನಲ್ಲಿ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಜೀವವು ಸಮೃದ್ಧಿಯೂ ಇರಬೇಕೆಂತಲೂ ನೀನು ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಮ್ಮ ಮನಸ್ಸುಗಳನ್ನು ನೂತನಪಡಿಸಿ ಸ್ವಾಮಿ, ನಾವು ನೀನು ಕೊಟ್ಟಂಥ ಎಲ್ಲ ಪರಲೋಕದ ಇಹಲೋಕದ ಬಾಧ್ಯತೆಯನ್ನು ಹೊಂದಿಕೊಂಡು ನಾವು ನಿನಗೆ ಮಹಿಮೆಯುಳ್ಳವರಾಗಿ ಜೀವಿಸುವಂತೆ ನಿನ್ನಮ್ಮನ್ನು ಕರೆದಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ. ನಿನ್ನ ಆತ್ಮನ ಸಹಾಯಕ್ಕಾಗಿ ಸ್ತೋತ್ರ. ನಿನ್ನ ರಕ್ತದ ಬಲಕ್ಕಾಗಿ ಸ್ತೋತ್ರ. ನಿನ್ನ ಹೆಸರಿನ ಬಲಕ್ಕಾಗಿ ಸ್ತೋತ್ರ. ಸ್ವಾಮಿ, ಯೇಸು ಕ್ರಿಸ್ತನಲ್ಲಿ ದಯಪಾಲಿಸಿದಂಥ ಸಕಲ ಆತ್ಮೀಯ ಆಶೀರ್ವಾದಗಳಿಗಾಗಿ ನಾವು ಕೃತಜ್ಞತೆಯನ್ನು ಸ್ತೋತ್ರವನ್ನು ಸಮರ್ಪಿಸ್ತೇವೆ. ಸ್ವಾಮಿ, ಲೋಕದಲ್ಲಿ ಇರುವಾಗ ಸ್ವಾಮಿ, ನಾವು ಇನ್ನೂ ಆ ಲೋಕದ ಆಶಾಪಾಶಗಳಿಗೆ ಒಳಗೊಂಡು ಸ್ವಾಮಿ, ಕಾಯಿಲೆ ಕಷ್ಟಗಳಲ್ಲಿ ಚಿಂತೆಗಳಲ್ಲಿ ಇರುವಾಗ ಯೇಸು ಕ್ರಿಸ್ತನೇ, ನೀನು ಶಿಲುಬೆಯಲ್ಲಿ ನಮ್ಗೆ ಕೊಟ್ಟಂಥ ವಿಮೋಚನೆ, ಬಿಡುಗಡೆ, ಸಮೃದ್ಧಿ ಜೀವಿತವನ್ನು ಎಲ್ಲರೂ ಅನುಭವಿಸುವಂತೆ ನೀನು ಸಹಾಯಿಸು. ಎಲ್ಲ ಸೈತಾನ ಕುತಂತ್ರಗಳನ್ನು ಹೋಗಲಾಡಿಸಿ ನಾವಾದರೂ ಸ್ವಾಮಿ ಯಾವ ಕೊರತೆ ಇಲ್ಲದಂತೆ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ನೀನು ಸಹಾಯಿಸು. ಯಾರು ಕಷ್ಟದಲ್ಲಿ ಕಾಯಿಲೆಯಲ್ಲಿ ದುಃಖದಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಕೊಡು ತಂದೆಯ ದೇವರೇ. ನೀನು ಎಲ್ಲರನ್ನು ಕೂಡ ಆಧರಿಸುವಂಥ ದೇವರು, ಕರುಣಿಸುವಂಥ ದೇವರು, ನಿನ್ನ ಕೃಪಾದಾನಗಳನ್ನು ಕೊಡುವಂಥ ದೇವರಾಗಿದ್ದಿ, ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲ ಘನಮಾನ ಮಹಿಮೆಗಳನ್ನು ನಿನಗೊಬ್ಬನಿಗೆ ಸಮರ್ಪಿಸಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.